ಹಾಯ್ ಹಲೋ, ನಾನು ನಿಮ್ಮ UK ಕ್ಲಾಸಸ್ ಯೂಟ್ಯೂಬರ್ ಮಾತಾಡೋಂತ ಈ ಶುಭ ಮಧ್ಯಾಹ್ನದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಈ ಕ್ಲಾಸ್ ಯಾರ್ಯಾರು ವೀಕ್ಷಣೆ ಮಾಡ್ತಾರೆ ಅವರಿಗೂ ಸಹ ಧನ್ಯವಾದಗಳನ್ನು ಕೋರ್ತಾ ಇವತ್ತಿನ ದಿವಸದೊಳಗೆ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತೀನಪ್ಪ ಅಂತಂದ್ರೆ ಈ ನಮ್ಮ ಕರ್ನಾಟಕದ ಇತಿಹಾಸದ ಒಂದು ದಂತಕತೆ ನಾವು ನಿನ್ನೆ ಕ್ಲಾಸ್ ಒಳಗೆ ಏನು ನೋಡಿವಪ್ಪ ಅಂತಂದ್ರೆ ಒಂದು ಕರ್ನಾಟಕದ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಇದರ ವಿಸ್ತಾರವಾಗಿರ್ತಕ್ಕಂಥ ಒಂದು ವಿಸ್ತೀರ್ಣ ಆಗಿರ್ಬೋದು, ಅದರಲ್ಲಿ ಬರ್ತಕ್ಕಂತಹ ಜಿಲ್ಲೆಗಳಾಗಿರ್ಬೋದು ಅವರೆಲ್ಲ ನೋಡಿವಿ. ಈಗ ಏನು ನೋಡುದಪ್ಪ ಅಂತಂದ್ರೆ ನಮ್ಮ ಕರ್ನಾಟಕ, ಈ ನಮ್ಮ ಕರ್ನಾಟಕದ ಇದೆಯಲ್ಲ, ಈ ಕರ್ನಾಟಕದ ಹೆಂಗ ಹೆಸರು ಬಂದದ ಅಂತ ಹೇಳಕ ನೋಡೋಣ. ಈ ಕರ್ನಾಟಕ ಇದೆಯಲ್ಲ, ಈ ಕರ್ನಾಟಕ ಮೊದಲ ಎಲ್ಲಿ ಉಲ್ಲೇಖ ಇತ್ತಪ್ಪ ಅಂತಂದ್ರ ಮೊದಲ ಕರ್ನಾಟಕ ಎಂಬ ಪದ, ಈ ಕರ್ನಾಟಕ ಎಂಬ ಪದ ಮೊದಲ ಯಾವ ಗ್ರಂಥದೊಳಗೆ ಉಲ್ಲೇಖ ಇದೆಯಪ್ಪ ಅಂತಂದ್ರ ನೋಡ್ಬೋದಾದ್ರ ಮಹಾಭಾರತ ಎಂಬ ಗ್ರಂಥ. ಇದೇನ ಮಹಾಭಾರತ ಎಂಬ ಗ್ರಂಥ ಇದೆಯಲ್ಲ, ಈ ಮಹಾಭಾರತದ ಗ್ರಂಥದೊಳಗ ನಮ್ಮ ಈ ಕರ್ನಾಟಕ ಎಂಬ ಹೆಸರ ಉಲ್ಲೇಖವಿತ್ತ. ಈ ಮಹಾಭಾರತ ನಾವು ನೋಡ್ಬೇಕಾದ್ರೆ ಈ ಮಹಾಭಾರತವನ್ನ ರಚನೆ ಮಾಡಿದವರು ಯಾರಪ್ಪ ಅಂತಂದ್ರ ವೇದವ್ಯಾಸರ ಬರ್ತಾರ. ಈ ಮಹಾಭಾರತವನ್ನ ರಚನೆ ಮಾಡಿದವರು ಯಾರಪ್ಪ ಅಂತಂದ್ರ ವೇದವ್ಯಾಸರು. ಈ ಮಹಾಭಾರತಕ್ಕ ಇನ್ನೊಂದು ಹೆಸರದ, ಆ ಹೆಸರು ಏನಪ್ಪಾ ಅಂತಂದ್ರ ಜಯ ಸಂಹಿತೆ. ಏನು? ಜಯ ಸಂಹಿತೆ. ಮತ್ತೆ ಈ ಮಹಾಭಾರತನ ನೋಡ್ಬೇಕಂದ್ರ ಮಹಾಭಾರತದೊಳಗ ಎಷ್ಟು ಪರ್ವಗಳು ಬರ್ತಾವಪ್ಪ ಅಂತಂದ್ರ ಮಹಾಭಾರತದೊಳಗ ಟೋಟಲ್ ಆಗಿ 18 ಪರ್ವಗಳು ಬರ್ತಾವ. ಎಷ್ಟು? 18 ಪರ್ವಗಳು ಬರ್ತಾವ. 18 ಪರ್ವದೊಳಗ 2 ಪರ್ವಗಳಾಗಿ ವಿಂಗಡಣೆ ಮಾಡ್ಯಾರ. ಅವು ಯಾವಪ್ಪ ಅಂತಂದ್ರ ಒಂದ ಸಭಾಪರ್ವ, ಇನ್ನೊಂದು ಯಾವ್ದಪ್ಪ ಅಂತಂದ್ರ ಭೀಷ್ಮ ಪರ್ವ. ಇವೇಂದಲ್ಲ, ಈ ಸಭಾಪರ್ವ ಮತ್ತು ಭೀಷ್ಮ ಪರ್ವ ಇವೆರಡು ಪರ್ವಗಳೊಳಗ ನಮ್ಮ ಕರ್ನಾಟಕದ ಹೆಸರ ಉಲ್ಲೇಖವಿದ. ಇವೆರಡು ಪರ್ವಗಳಲ್ಲಿ ಅತ್ಯಂತ ದೊಡ್ಡ ಪರ್ವ ಯಾವ್ದಪ್ಪ ಅಂತಂದ್ರ ಈ ಭೀಷ್ಮ ಪರ್ವ ಇದೆಯಲ್ಲ, ಈ 2 ಪರ್ವದೊಳಗ ಅತ್ಯಂತ ದೊಡ್ಡ ಪರ್ವ ನೋಡ್ರಿ ಇದು. ಭೀಷ್ಮ ಪರ್ವ ಒಳಗ ಅತ್ಯಂತ ದೊಡ್ಡ ಪರ್ವ ಯಾವ್ದಪ್ಪ ಅಂತಂದ್ರ ಅದು ಭೀಷ್ಮ ಪರ್ವ. ಈ ಮಹಾಭಾರತದಲ್ಲಿ ನಮ್ಮ ಏನು ಉಲ್ಲೇಖ ಇತ್ತಪ್ಪ ಅಂತಂದ್ರ ಕರ್ನಾಟಕ ಎಂಬ ಹೆಸರು ಉಲ್ಲೇಖ ಇರುವಂತಹ ಮೊದಲನೆಯ ಗ್ರಂಥ ಯಾವ್ದಾದ್ರು ಇದ್ರೆ ಅದು ಮಹಾಭಾರತ ಅಂತ ಹೇಳ್ತಾರ. ಮತ್ತ ತದನಂತರ ಇನ್ನೊಂದು ಗ್ರಂಥ, ತಮಿಳುನಾಡಿನ ಇನ್ನೊಂದು ಗ್ರಂಥ ಶಿಲಪ್ಪದಿಗಾರಂ. ಯಾವ್ದ್ರಿ? ತಮಿಳು ಸಾಹಿತ್ಯದ ಇನ್ನೊಂದು ಗ್ರಂಥ, ತಮಿಳು ಸಾಹಿತ್ಯದ ಇನ್ನೊಂದು ಗ್ರಂಥವಾಗಿರ್ತಕ್ಕಂಥ ಯಾವುದು? ಶಿಲಪ್ಪದಿಗಾರಂ. ಈ ಒಂದು ಶಿಲಪ್ಪದಿಗಾರಂ ಗ್ರಂಥದೊಳಗ ನಮ್ಮ ಕರ್ನಾಟಕದ ಹೆಸರು ಹೆಂಗ್ ಉಲ್ಲೇಖ ಆಗೈತಪ್ಪ ಅಂತಂದ್ರ ಕರುನಾಡರ್. ಏನು? ಕರುನಾಡರ್ ಎಂಬ ಹೆಸರ ನಮ್ಮ ಕರ್ನಾಟಕ ಅಂತ ಹೇಳಿ ಉಲ್ಲೇಖವಾಗೈತಿ. ಅಷ್ಟೇ ಅಲ್ಲದೆ ನಮ್ಮ ಕರ್ನಾಟಕದ ಇತಿಹಾಸವನ್ನ ಮತ್ತೆ ಮರುಕಳಿಸಿದಾಗ ಮತ್ತ ಏನೇನು ಉಲ್ಲೇಖ ಆಗೈತಪ್ಪ ಅಂತಂದ್ರ ಕರ್ನಾಟಕ ಎಂದ ಹೆಸರು ಕೊಟ್ಟವ್ರ ಯಾರಂತ ನೋಡುದಾದ್ರ 1947 ಏನು 1947 ಒಂದು ಚಳುವಳಿ ಹೋಗ್ತಾರ. ಯಾವ ಚಳುವಳಿ? ಮೈಸೂರು ಚಳುವಳಿ. ಮೈಸೂರು ಚಳುವಳಿ ಒಂದು 1947 ಮೈಸೂರು ಚಳುವಳಿ ಹೋಗ್ತಾರ. ಆ ಮೈಸೂರು ಚಳುವಳಿ ಒಳಗ ಇಲ್ಲಿ ಒಬ್ಬ ಸಾಹಿತ್ಯ ಬರ್ತಾರ. ಯಾವ ಸಾಹಿತ್ಯಪ್ಪ ಅಂತಂದ್ರ ಚದುರಂಗ. ಈ ಚದುರಂಗ ಸಾಹಿತಿ ಯಾರಪ್ಪ ಅಂತಂದ್ರ ಕರ್ನಾಟಕ ಎಂದು ಹೆಸರು ಕೊಟ್ಟವರೇ ಯಾರಂದ್ರ ಈ ಚದುರಂಗ ಸಾಹಿತಿ. ಯಾರು? ಕರ್ನಾಟಕ ಎಂದು ಹೆಸರು ಕೊಟ್ಟ ಸಾಹಿತಿ ಯಾರಪ್ಪ ಅಂತಂದ್ರ ಚದುರಂಗ. ಈ 1947 ಮೈಸೂರು ಚಳುವಳಿ ನಡೆದಾಗ ಪ್ರಥಮ ಈ ಒಂದು ನಮ್ಮ ಕರ್ನಾಟಕ ಇದೆಯಲ್ಲ, ಈ ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿ ಯಾರಾಗ್ತಾರಪ್ಪ ಅಂತಂದ್ರ KC ರೆಡ್ಡಿ ಅವ್ರು ಆಗ್ತಾರ ನೋಡ್ರಿ. KC ರೆಡ್ಡಿ ಇವ್ರು ಯಾರಪ್ಪ ಅಂತಂದ್ರ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ. ಯಾರು? KC ರೆಡ್ಡಿ. ಮತ್ತ ರಾಜ್ಯಪಾಲರು ಯಾರಾಗ್ತ ಅಂತಂದ್ರ ಜಯಚಾಮರಾಜೇಂದ್ರ ಒಡೆಯರ್. ಇವೆಲ್ಲ ಎಕ್ಸಾಮ್ ಭಾಳ ಇಂಪಾರ್ಟೆಂಟ್. ಯಾಕಂತಂದ್ರ
ಕೇಳ್ತಿರ್ತಾನ. ಕೇಸರಿ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಕೇಸರಿ ರೆಡ್ಡಿ ಕೇಳಿದಪ್ಪ ಅಂತಂದ್ರ ಮೊದಲ ರಾಜ್ಯಪಾಲರು ಯಾರ ಕೇಳ್ತಾರ, ಯಾರಪ್ಪ ಅಂತಂದ್ರ ಜಯಚಾಮರಾಜೇಂದ್ರ ಒಡೆಯರ್ ಹಂಗ ಬರ್ನು ತಳಗ. ತದನಂತರ ನಮ್ಮ ಕರ್ನಾಟಕ ಏನಾಗಿರ್ತೈತಪ್ಪ ಅಂತಂದ್ರ ಹರಿದ ಹಂಚಿ ಹೋಗಿರ್ತೈತಿ. ಯಾವಾಗಪ್ಪ ಅಂತಂದ್ರ 1953 ಒಂದು ಸಮಿತಿಯನ್ನ ಬರ್ತೈತಿ. ಯಾವ ಸಮಿತಿ? ಫಜಲ್ ಅಲಿ ಸಮಿತಿ. ಫಜಲ್ ಅಲಿ ಸಮಿತಿ. ಈ ಸಮಿತಿಯ ಮುಖಾಂತರ ಕರ್ನಾಟಕವನ್ನ ಮೊದಲು ಏನಿರ್ತೈತಿ, ಮೈಸೂರು ರಾಜ್ಯ ಇರ್ತೈತಿ. ನಮ್ಮ ಕರ್ನಾಟಕ ಮೊದಲ ಮೈಸೂರು ರಾಜ್ಯವಾಗಿರುತ್ತದ. ಮೈಸೂರು ರಾಜ್ಯವಾಗಿರ್ತದೆ. 1953 ಮತ್ತು ಫಜಲ್ ಅಲಿ ಏನ್ ಸಮಿತಿ ಇರ್ತದಲ್ಲ, ಈ ಸಮಿತಿ ಒಂದು ಸಮಿತಿಯ ಶಿಫಾರಸಿನ ಮೇರೆಗೆ ನಮ್ಮ ಕರ್ನಾಟಕ 1956 ನವೆಂಬರ್ 1 ಏನಾಗ್ಪ ಅಂತಂದ್ರ ಒಂದು ವಿಶಾಲ ಮೈಸೂರು ಅಂತ ಹೇಳಿ ಒಂದು ಅತ್ಯಂತ ಒಂದು ದೊಡ್ಡ ರಾಜ್ಯವಾಗ್ತೈತಿ. ಯಾವಪ್ಪ ಅಂದ್ರ ಮೈಸೂರು. 1956 ನವೆಂಬರ್ 1 ಏನಾಗ್ಪ ಅಂತಂದ್ರ ಕರ್ನಾಟಕ ಇರೋದಿಲ್ಲ, ಮೈಸೂರು ಆಗ್ತದ. 1900 ಅವಾಗ ಎಷ್ಟು ಜಿಲ್ಲೆಗಳು ಇರ್ತಾವಪ್ಪ ಅಂತಂದ್ರ 19 ಜಿಲ್ಲೆಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ನಮ್ಮ ವಿಶಾಲ ಮೈಸೂರು ರಾಜ್ಯ ರಚನೆ ಆಗ್ತದ. ಎಷ್ಟರೊಳಗ? 1956 ನವೆಂಬರ್ 1. ಇಲ್ಲಿ ಕ್ವಶನ್ ಮಾಡ್ತಾನ. 1956 ನವೆಂಬರ್ 1 ವಿಶಾಲ ಮೈಸೂರು ರಾಜ್ಯವಾಗಿದ್ದಾಗ ಕರ್ನಾಟಕದ ಮುಖ್ಯಮಂತ್ರಿ ಯಾರು ಅಂತ ಕೇಳ್ತಾರ. ಅಲ್ಲಿ ಯಾರಪ್ಪ ಅಂತಂದ್ರ ಎಸ್ ನಿಜಲಿಂಗಪ್ಪನವರು. ಯಾರು? ಎಸ್ ನಿಜಲಿಂಗಪ್ಪನವರು. ಯಾರಪ್ಪ ಅಂತಂದ್ರ ಎಸ್ ನಿಜಲಿಂಗಪ್ಪನವರು. ಇಲ್ಲಿ ಮಾತು ಕ್ವಶನ್ ಮಾಡ್ತಾನ. ಇಲ್ಲಿ ಏನ ಮಾಡಿದಪ್ಪ ಅಂತಂದ್ರ ಮೊದಲ ಕರ್ನಾಟಕದ ರಾಜ್ಯಪಾಲರು ಕೇಳಿದ್ರೆ ಜಯಚಾಮರಾಜೇಂದ್ರ ಒಡೆಯರ್. 1956 ನವೆಂಬರ್ 1 ವಿಶಾಲ ಮೈಸೂರು ರಾಜ್ಯವಾದಾಗ ಅವಾಗ ರಾಜ್ಯಪಾಲರು ಯಾರಾಗಿರ್ತಾರಪ್ಪ ಅಂತಂದ್ರೆ ಅವರ ಇರ್ತಾರ ನೋಡ್ರಿ. ಯಾರ? ಜಯಚಾಮರಾಜೇಂದ್ರ ಒಡೆಯರ ಇರ್ತಾರ ನೋಡ್ರಿ. ಇವರ ಇದೇನಿದೆಯಲ್ಲ ಇದೇ ನೋಡ್ರಿ. 1956 ನವೆಂಬರ್ 1 ರಾಜ್ಯಪಾಲರು ಇದ್ದವರು ಇವರೇ. ಮತ್ತೆ ನೆಕ್ಸ್ಟ್ ಬರೋಣ. ಮತ್ತೆ ನಮ್ಮ ಕರ್ನಾಟಕ, ನಮ್ಮ ಮೈಸೂರು ರಾಜ್ಯ ಐತಲ್ಲ, 1956 ನವೆಂಬರ್ 1 ವಿಶಾಲ ಮೈಸೂರು ರಾಜ್ಯವಾದ ತಕ್ಷಣ ಕರ್ನಾಟಕ ಎಂದು ಹೆಂಗ ನಾಮಕರಣ ಮಾಡಿದರು ಅಂತ ಇನ್ನು ಮುಂದೆ ಹೇಳ್ತೀನಿ. ನಮ್ಮ ಕರ್ನಾಟಕ ಇದೆಯಲ್ಲ, ಇದು ಕರ್ನಾಟಕ ಇದು 1973 ಎಷ್ಟು? 1973 ಏನ್ ಮಾಡ್ರಪ್ಪ ಅಂತಂದ್ರ ಮೈಸೂರು ರಾಜ್ಯ ಇತ್ತು. ಮೈಸೂರು ರಾಜ್ಯ ಇದ್ದಿದ್ದನ್ನ ಏನಂತ ನಾಮಕರಣ ಮಾಡಿದ್ರು? ಕರ್ನಾಟಕ ಅಂತ ಹೇಳಿ ನಾಮಕರಣ ಮಾಡಿದ್ರು. ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಿಮಗೆ ಗೊತ್ತಿರಲಿ, ಈ ಒಂದು 1973 ನವೆಂಬರ್ 1 ಕರ್ನಾಟಕ ಅಂತ ಮರುನಾಮಕರಣ ಮಾಡ್ತಾರ. ಈ ಮರುನಾಮಕರಣ ಮಾಡಿದಾಗ ಈ ನಮ್ಮ ಕರ್ನಾಟಕ, ಅವಾಗ ಕರ್ನಾಟಕದ ಮುಖ್ಯಮಂತ್ರಿ ಯಾರಿರ್ತಾನೆ ಕೇಳ್ತಾನ. ಅವಾಗ ಕರ್ನಾಟಕದ ಮುಖ್ಯಮಂತ್ರಿ ಯಾರಿರ್ತಾರಪ್ಪ ಅಂತಂದ್ರ ಡಿ ದೇವರಾಜ ಅರಸ್. ಯಾರು? ಡಿ ದೇವರಾಜ ಅರಸ್. ಯಾವಾಗ್ಯದ? 1973 ನವೆಂಬರ್ 1 ಮರುನಾಮಕರಣ ಮಾಡಿರ್ತಾನಲ್ಲ ಅವಾಗ. ಈಗ ಮಾತು ಕೇಳ್ತಾನ, ಈ 1973 ನವೆಂಬರ್ 1 ಕರ್ನಾಟಕ ಮೈಸೂರು ರಾಜ್ಯವನ್ನ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದಾಗ ಇದ್ದ ರಾಜ್ಯಪಾಲರು ಯಾರು? ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಯಾರಪ್ಪ ಅಂತಂದ್ರೆ ಮೋಹನ್ ಲಾಲ್ ಸುಖಾಡಿಯಾ. ಯಾರು? ಮೋಹನ್ ಲಾಲ್ ಸುಖಾಡಿಯಾ. ಇವರು 1973 ನವೆಂಬರ್ 1 ನಮ್ಮ ಕರ್ನಾಟಕ ರಾಜ್ಯ ಮರುನಾಮಕರಣ ಮಾಡಿದಾಗ ಇದ್ದಂತಹ ಯಾರು? ರಾಜ್ಯಪಾಲರು. ಇನ್ನು ನೆಕ್ಸ್ಟ್ ಬರೋಣ. ಈ ರಾಜ್ಯಪಾಲರು ಆಯ್ತು, ಮುಖ್ಯಮಂತ್ರಿ ಆಯ್ತು. ಇನ್ನು ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಅಂದ್ರ 19 ಜಿಲ್ಲೆಗಳು ಇರ್ತಾವಲ್ಲ. ನಮ್ಮ ಕರ್ನಾಟಕ ರಾಜ್ಯದೊಳಗೆ ಪ್ರಸ್ತುತ ಎಷ್ಟು ಜಿಲ್ಲೆಗಳು ಅದಾವ್ರಿ? 31 ಜಿಲ್ಲೆಗಳು. ಪ್ರಸ್ತುತ ಎಷ್ಟು? 31 ಜಿಲ್ಲೆಗಳು. ಮೈಸೂರು ರಾಜ್ಯವಾದಾಗ ಎಷ್ಟು ಜಿಲ್ಲೆಗಳು ಇರ್ತಾವ್ರಿ? 19 ಜಿಲ್ಲೆಗಳು ಇರ್ತಾವ. ಈ 19 ಜಿಲ್ಲೆ ಆದ ಬಳಿಕ ಯಾವ್ಯಾವ ಜಿಲ್ಲೆ ರಚನೆ ಆದೂಪ ಅಂತ ನೋಡುವಂತ ಸಂದರ್ಭದೊಳಗ 1986 ಎಷ್ಟು? 1986 ಒಂದು ಜಿಲ್ಲೆ ರಚನೆ ಆಗ್ತದ. ಇವು 19 ಅದಾವ ಆಲ್ರೆಡಿ. ಎಷ್ಟನೇ ಜಿಲ್ಲೆ ರಚನೆ ಆಗ್ತದಪ್ಪ ಅಂದ್ರೆ 20ನೇ ಜಿಲ್ಲೆ. ಯಾವುದು? ಬೆಂಗಳೂರು ಗ್ರಾಮಾಂತರ. ಬೆಂಗಳೂರು ಗ್ರಾಮಾಂತರ. ನೆಕ್ಸ್ಟ್ 1986 ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರಚನೆ ಆಗ್ತದ. ತದನಂತರ 21ನೇ ಜಿಲ್ಲೆ. 21ನೇ ಜಿಲ್ಲೆ ಯಾವಾಗ ರಚನೆ ಆಗ್ತೈತಪ್ಪ ಅಂತಂದ್ರೆ 1997. ಯಾವ ಜಿಲ್ಲೆ? ನವನಗರ ಆಗಿರ್ತಕ್ಕಂಥ ಬಾಗಲಕೋಟೆ ಜಿಲ್ಲೆ. ಬಾಗಲಕೋಟೆ. ಮತ್ತು 1997 ಇನ್ನೊಂದು ಜಿಲ್ಲೆ ರಚನೆ ಆಗ್ತದ. ಯಾವುದು? ಇದು 22ನೇ ಜಿಲ್ಲೆ.
ಗದಗ. ಮತ್ತು 1997 ಒಳಗ ಮತ್ತೊಂದು ಜಿಲ್ಲೆ ರಚನೆ ಆಗ್ತದ. 23ನೇ ಜಿಲ್ಲೆ ಯಾವುದು? ಹಾವೇರಿ. ಮತ್ತು 1997 ಒಳಗ ಇನ್ನೊಂದು ಜಿಲ್ಲೆ ರಚನೆ ಮಾಡಿರ್ತಾರ. ಯಾವ್ದಪ್ಪ ಅಂತಂದ್ರ ದಾವಣಗೆರೆ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇವು ಮೋಸ್ಟ್ ಇಂಪಾರ್ಟೆಂಟ್ ನೋಟ್ಸ್ ಅದ, ನೋಟ್ಸ್ ಮಾಡ್ಕೊಳ್ಳಿ. ಯಾಕಂತಂದ್ರ ಇವೆಲ್ಲ ಜಿಲ್ಲೆಗಳನ್ನು ಕೇಳ್ತಿರ್ತಾನೆ. ನೀವು 19 ಜಿಲ್ಲೆ ಇದ್ದು 19 ಜಿಲ್ಲೆ ಆದ್ಮೇಲೆ ಸೀರಿಯಲ್ ನಂಬರ್ ವೈಸ್ ಜಿಲ್ಲೆಗಳ ಕೇಳ್ತಿರ್ತಾನೆ ಹೊಂದಿಸಿ ಬೇರೆ ಒಳಗೆ. ಇನ್ನು ಮತ್ತೆ 1997 ಒಳಗೆ ಇನ್ನೊಂದು ಜಿಲ್ಲೆ ರಚನೆ ಆಗಿರ್ತದ. ಇದಷ್ಟು 25ನೇ ಜಿಲ್ಲೆ ಯಾವುದು? ಉಡುಪಿ. 25ನೇ ಜಿಲ್ಲೆ ಯಾವುದು? ಉಡುಪಿ. ಮತ್ತೆ ಹಿಂಗೆ ಬರ್ರಿ, 26ನೇ ಜಿಲ್ಲೆ ಚಾಮರಾಜನಗರ ಜಿಲ್ಲೆ. ಇದು 1997 ಚಾಮರಾಜನಗರ. ಇದು 1997 ಒಳಗ ರಚನೆ ಆಗಿರ್ತಕ್ಕಂಥ ಜಿಲ್ಲೆ ಚಾಮರಾಜನಗರ ಜಿಲ್ಲೆ. ಇನ್ನೊಂದು ಜಿಲ್ಲೆ 1997 ಒಳಗೆ ರಚನೆ ಆಗ್ತದ. ಯಾವುದು? 27ನೇ ಜಿಲ್ಲೆ ಕೊಪ್ಪಳ. ಯಾವ? ಕೊಪ್ಪಳ ಜಿಲ್ಲೆ. ಎಷ್ಟರೊಳಗು? 1997. ಇನ್ನ 28ನೇ ಜಿಲ್ಲೆ ನೋಡ್ರಿ, ಇದರ ಬೇರೆ ಅದ ಡೇಟಾ. 28ನೇ ಜಿಲ್ಲೆ ಚಿಕ್ಕಬಳ್ಳಾಪುರ. ಯಾವುದು? ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಎಷ್ಟರಾಗ ರಚನೆ ಆಗ್ತದಪ್ಪ ಅಂತಂದ್ರೆ 2007. 2007ರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ. ಇನ್ನು 29 ರಾಮನಗರ. ಯಾವ ನಗರ? ರಾಮನಗರ. ಇದು 2007ರಲ್ಲಿ. ಎಷ್ಟು ಜಿಲ್ಲೆ ಅದು? 29 ಜಿಲ್ಲೆ ಅದು. ಇನ್ನು 30ನೇ ಜಿಲ್ಲೆ ಯಾವುದು? 30ನೇ ಜಿಲ್ಲೆ ಯಾದಗಿರಿ. ಯಾದಗಿರಿ. ಇದು 2010 ಆಗ್ತದ ನೋಡ್ರಿ. ಯಾವುದು? ಯಾದಗಿರಿ ಜಿಲ್ಲೆ 2010 ಆಗ್ತದ. ಇನ್ನೊಂದು ಜಿಲ್ಲೆ ಉಳಿತು, ನಾವು ಮೊನ್ನೆ ರಚನೆ ಮಾಡಿದ್ದಾರೆ ಇದನ್ನು. 31ನೇ ಜಿಲ್ಲೆ ವಿಜಯನಗರ ಜಿಲ್ಲೆ. ಕರ್ನಾಟಕದ 31ನೇ ಜಿಲ್ಲೆ ವಿಜಯನಗರ ಜಿಲ್ಲೆ. 2022 ರಚನೆ ಮಾಡಿರ್ತಕ್ಕಂಥ ಜಿಲ್ಲೆ ವಿಜಯನಗರ ಜಿಲ್ಲೆ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಿಮಗೆ ನೆನಪಿರಲಿ, ಇದು 19 ಜಿಲ್ಲೆಗಳಿದ್ದು ತದನಂತರ 20ನೇ ಜಿಲ್ಲೆಯಾಗಿ ಬೆಂಗಳೂರು ಗ್ರಾಮಾಂತರ, 21ನೇ ಜಿಲ್ಲೆಯಾಗಿ ಬಾಗಲಕೋಟೆ, ಗದಗ, ಹಾವೇರಿ, ದಾವಣಗೆರೆ, ಉಡುಪಿ ಇಂತಹ ಜಿಲ್ಲೆಗಳನ್ನ ಪ್ರಸ್ತುತ ಇಟ್ಟದಪ್ಪ ಅಂತಂದ್ರೆ 31 ಜಿಲ್ಲೆಗಳಾದಾಗ. ಈಗ 31ನೇ ಜಿಲ್ಲೆ ಇದೆಯಲ್ಲ, ಇದು ಕರೆಂಟ್ ಅಫೇರ್ಸ್ ಕ್ವಶನ್ ಒಳಗೆ ಏನು ಕೇಳ್ತಾನಪ್ಪ ಅಂತಂದ್ರ, ಕರೆಂಟ್ ಅಫೇರ್ಸ್ ಕ್ವಶನ್ ಒಳಗೆ 31ನೇ ಜಿಲ್ಲೆ ಅದಲ್ಲ, ಯಾವುದು? ವಿಜಯನಗರ ಜಿಲ್ಲೆ. ಈ ವಿಜಯನಗರ ಜಿಲ್ಲೆ ಸಂಬಂಧಪಟ್ಟಂಗೆ ಏನು ಕೇಳ್ತಾನಪ್ಪ ಅಂತಂದ್ರ, ಈ ವಿಜಯನಗರ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ತಾಲೂಕುಗಳು ಯಾವ್ಯಾವ ಕೇಳ್ತಾನ. ವಿಜಯನಗರ ಜಿಲ್ಲೆಯಲ್ಲಿ ಬರುವಂತ ತಾಲೂಕುಗಳು ಆಪ್ಷನ್ ಕೊಡ್ತಾನ 4. 3 ತಾಲೂಕು ಬೇರೆ ಕೊಟ್ಟಿರ್ತಾನ. ಒಂದು ತಾಲೂಕು ವಿಜಯನಗರದ ಇರ್ತತ್ಲೆ ಅಂತ ತಾಲೂಕು ಕೊಟ್ಟಿರ್ತಾನ. ವಿಜಯನಗರದಲ್ಲಿ ಬರ್ತಂತಹ ತಾಲೂಕುಗಳು ನೆನಪಿಡ್ಬೇಕು ನಾವು. ಯಾವಪ್ಪ ಅಂತಂದ್ರ 1ನೇ ತಾಲೂಕು ಹಗರಿಬೊಮ್ಮನಹಳ್ಳಿ. 2ನೇ ತಾಲೂಕು ಹರಪ್ಪನಹಳ್ಳಿ. 3ನೇ ತಾಲೂಕು ಹೂವಿನಹಡಗಲಿ. 4ನೇ ತಾಲೂಕು ಹೊಸಪೇಟೆ. 5ನೇ ತಾಲೂಕು ಯಾವ್ದ್ರಿ? ಕೂಡ್ಲಿಗಿ ನೋಡ್ರಿ, 5ನೇ ತಾಲೂಕು. 6ನೇ ತಾಲೂಕು ಕೊಟ್ಟೂರು. ಇದು ಏನಿದೆಯಲ್ಲ ವಿಜಯನಗರ ಜಿಲ್ಲೆ 2022 ರಚನೆ ಆಗಿರ್ತಕ್ಕಂಥ ಜಿಲ್ಲೆ. ಆ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಈ ಒಂದು 6 ತಾಲೂಕುಗಳನ್ನ ಕ್ರಮವಾಗಿ ಜೋಡಿಸಿ ಅಂತ ಕೇಳ್ತಾನ. ಇರ್ಲಿಕ್ಕ ಒಂದು ಆಪ್ಷನ್ ಬೇರೆ ಕೊಟ್ಟು 3 ಕೊಟ್ಟಿರ್ತಾನ. ಅದ್ರ ಯಾವ್ದು ತಪ್ಪೈತಿ ಯಾವ್ದು ಸರಿ ಐತಿ ಕೇಳಿರ್ತಾನ. ಇವನ್ನ ನೋಟ್ ಮಾಡ್ಕೋರಿ ಆತ್ಮೀಯ ಸ್ಪರ್ಧಾ ಮಿತ್ರರೇ. ನಮ್ಮ ಕರ್ನಾಟಕದ ಬಗ್ಗೆ ಇನ್ನೂ ಮುಗುದಿಲ್ಲ. ಯಾಕಂತಂದ್ರೆ ಕರ್ನಾಟಕದ ಬಗ್ಗೆ ಹೇಳೋದಾದ್ರೆ ಅದು ಬಹಳ ಇದೆ. ಇದು ಕರ್ನಾಟಕದ ಬಗ್ಗೆ ಮತ್ ನಮ್ಮ ಇನ್ನೇನು ಹೇಳೋದು ಉಳ್ದದಪ್ಪ ಅಂತಂದ್ರ, ನಮ್ಮ ಕರ್ನಾಟಕದಲ್ಲಿ 4 ವಿಭಾಗಗಳನ್ನ ನೋಡಿವಿ. ಇವತ್ತು ಜಿಲ್ಲೆಗಳನ್ನ ಸಂಪೂರ್ಣವಾಗಿ ನೋಡಿವಿ. 31 ಜಿಲ್ಲೆ ಮಟ್ಟ ನೋಡಿವಿ.
ಮತ್ತ ಕರ್ನಾಟಕದ ಇತಿಹಾಸದ ದಂತಕಥೆಯನ್ನು ನೋಡೋದಾದ್ರೆ ನಮ್ಮ ಕರ್ನಾಟಕ ಎಂಬ ಹೆಸರು ಹೆಂಗ್ ಬಂತು ಎಲ್ಲಾ ನೋಡಿವಿ. ಮತ್ತ ಇನ್ನ ಕರ್ನಾಟಕದಲ್ಲಿ ಬರುವಂತ 4 ವಿಭಾಗಗಳದಲ್ಲ, 4 ವಿಭಾಗಗಳೊಳಗ ನಾವು ಮನೆ ಏನ್ ನೋಡಿದ್ವಿ, ಬೆಳಗಾವಿ ವಿಭಾಗದೊಳಗ ಎಷ್ಟು ಜಿಲ್ಲೆಗಳು ಬರ್ತಾವ ನೋಡಿದ್ವಿ. ಬೆಂಗಳೂರು ವಿಭಾಗದಾಗ ನೋಡೋಣ ಈಗ. ಯಾವ ವಿಭಾಗ? ಬೆಂಗಳೂರು ವಿಭಾಗ. ಬೆಂಗಳೂರು ವಿಭಾಗದಾಗ ಎಷ್ಟು ಬರ್ತಾವು? 9 ಜಿಲ್ಲೆಗಳು ಬರ್ತಾವ ನೋಡ್ರಿ. ಮೈಸೂರು ವಿಭಾಗ ಎರಡನೇದು. ಮೈಸೂರು ವಿಭಾಗದೊಳಗ ಎಷ್ಟು ಬರ್ತಾವು? 8 ಜಿಲ್ಲೆಗಳು ಬರ್ತಾವು. ತದನಂತರ ಬೆಳಗಾವಿ ವಿಭಾಗದೊಳಗೆ ಎಷ್ಟು ಬರ್ತಾವು? 7 ಬರ್ತಾವು. ನಂತರ ಕಲಬುರಗಿ ವಿಭಾಗದೊಳಗೆ ಎಷ್ಟು ಬರ್ತಾವು? 7 ಬರ್ತಾವು. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಈ ಒಂದು 4 ವಿಭಾಗಗಳಲ್ಲಿ ಬರುವಂತಹ ಜಿಲ್ಲೆಗಳನ್ನ ನಾವು ನೋಡಿದೀವಿ. ಈಗ ಏನಪ್ಪಾ ಅಂತಂದ್ರೆ ಈ ಕಲಬುರಗಿ ವಿಭಾಗದೇ ಇಲ್ಲ, ಈ ಕಲಬುರಗಿ ವಿಭಾಗದಲ್ಲಿ ಈ 7 ಜಿಲ್ಲೆಗಳು ಏನು ಬರ್ತಾವಲ್ಲ, ಇವು 7 ಜಿಲ್ಲೆಗಳು ಹೆಂಗದಾವಪ್ಪ ಅಂತಂದ್ರೆ ಕರ್ನಾಟಕದಲ್ಲಿ ಅಂದಿನ ಕಾಲದಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ಸೇರಿದಂತಹ ಜಿಲ್ಲೆಗಳಾಗಿರ್ತಾವ. ಯಾವಪ್ಪ ಅಂತಂದ್ರ ಹೈದರಾಬಾದ್. ಯಾವ ಕರ್ನಾಟಕ? ಹೈದರಾಬಾದ್ ಕರ್ನಾಟಕ. ಈ ಹೈದರಾಬಾದ್ ಕರ್ನಾಟಕದಲ್ಲಿ ಬರುವಂತಹ 7 ಜಿಲ್ಲೆಗಳದಾವಲ್ಲ, ಆತ್ಮೀಯ ಸ್ಪರ್ಧಾ ಮಿತ್ರರೆಲ್ಲ ನಮಗೊಂದು ಕ್ವಶನ್ ಹುಟ್ಕೋತದ. ಈ ಹೈದರಾಬಾದ್ ಕರ್ನಾಟಕವನ್ನ ಕಲ್ಯಾಣ ಕರ್ನಾಟಕ ಎಂದು ನಾಮಕರಣ ಮಾಡಿದಂಥವರು ಯಾರು? ಏನು? ಕಲ್ಯಾಣ ಕರ್ನಾಟಕ. ಈ ಒಂದು ಹೈದರಾಬಾದ್ ಕರ್ನಾಟಕವನ್ನ ಕಲ್ಯಾಣ ಕರ್ನಾಟಕ ಎಂದು ನಾಮಕರಣ ಮಾಡಿದ ವ್ಯಕ್ತಿ ಯಾರು ಕೇಳ್ತಾನ? ಯಾರಪ್ಪ ಅಂತಂದ್ರೆ ಚಿದಾನಂದ ಮೂರ್ತಿ. ಯಾರು? ಚಿದಾನಂದ ಮೂರ್ತಿ. ನೋಡ್ರಿ, ಹೈದರಾಬಾದ್ ಕರ್ನಾಟಕವನ್ನ ಕಲ್ಯಾಣ ಕರ್ನಾಟಕ ಎಂದು ನಾಮಕರಣ ಮಾಡಿದಂತ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಚಿದಾನಂದ ಮೂರ್ತಿ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಿಮಗೆ ಗೊತ್ತಿರಲಿ, ಹೈದರಾಬಾದ್ ಕರ್ನಾಟಕದಲ್ಲಿ ಅಥವಾ ಕಲ್ಯಾಣ ಕರ್ನಾಟಕದಲ್ಲಿ ಬರುವಂತಹ ಜಿಲ್ಲೆಗಳು 7. ಅವು ಯಾವ್ಯಾವಪ್ಪ ಅಂತಂದ್ರೆ ನಾ ಹೇಳ್ಬಿಡ್ತೀನಿ ಜಸ್ಟ್. 1ನೇದು ಬೀದರ, 2ನೇದು ಕಲಬುರಗಿ, 3ನೇದ ಇಲ್ಲಿ ಬರ್ತಾ ನೋಡ್ರಿ. 1ನೇದು ಬೀದರು, 2ನೇದು ಕಲಬುರಗಿ, 3ನೇದು ರಾಯಚೂರು, ಯಾದಗಿರಿ, ಕೊಪ್ಪಳ, ಬಳ್ಳಾರಿ, 1 ವಿಜಯನಗರ. ಈ 7 ಜಿಲ್ಲೆಗಳು ಎಲ್ಲಿ ಬರ್ತಾವಪ್ಪ ಅಂತಂದ್ರೆ ಕಲಬುರಗಿ ವಿಭಾಗದಲ್ಲಿ ಬರುವಂತ 7 ಜಿಲ್ಲೆಗಳಾಗ್ಯಾವ. ಮತ್ತು ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಮ್ಮ ಕರ್ನಾಟಕದ ಸಾಹಿತ್ಯವನ್ನ, ಕರ್ನಾಟಕದ ಸಂಸ್ಕೃತಿಯನ್ನ, ಕರ್ನಾಟಕದ ಒಂದು ಸಾಹಿತ್ಯ ಸಂಸ್ಕೃತಿ ಆಗಲಿ ಇವೆಲ್ಲವನ್ನು ನೋಡಿದಾದ್ರೆ ಒಂದೇ ಕ್ಲಾಸ್ನಾಗ ಮುಗಿದಿಲ್ಲ. ಇನ್ನೂ ಹಲವಾರು ಕ್ಲಾಸ್ಗಳೇ ನಮ್ಮ ಕರ್ನಾಟಕದ ಬಗ್ಗೆ ತಿಳಿಸ್ಕೊಡ್ತನು. ಇನ್ನು ಲಾಸ್ಟ್ ಒಂದು ಕರ್ನಾಟಕದ ಒಂದು ಸಾಹಿತ್ಯದ ಬಗ್ಗೆ ಪರಿಚಯ ಮಾಡಿಕೊಡ್ತನು. ಕರ್ನಾಟಕದ ಸಾಹಿತ್ಯ ಹೆಂಗದಪ್ಪ ಅಂತಂದ್ರ, ಕರ್ನಾಟಕದ ಸಾಹಿತ್ಯ ಅಂತಂದ್ರೆ ನಮಗೆ ನೆನಪಿಗೆ ಬರೋದು ಕರ್ನಾಟಕದ ರತ್ನತ್ರಯರು. 3 ಜನ ಅದಾರ್ರಿ ಕರ್ನಾಟಕದ ರತ್ನತ್ರಯರು. ಯಾರಪ್ಪ ಅಂತಂದ್ರ ಕರ್ನಾಟಕದ ರತ್ನತ್ರಯರು 3 ಜನ ಅದಾರ್ರಿ. ರತ್ನತ್ರಯರು ಯಾರಪ್ಪ ಅಂತಂದ್ರ ಮೊದಲನೇಗಿ ಯಾರು? ಪಂಪ. ಎರಡನೇದವ್ರು ಯಾರು? ಪಂಪ, ಪೊಣ್ಣ. 3ನೇದವ್ರು ರನ್ನ. ಆತ್ಮೀಯ ಸ್ಪರ್ಧಾ ಮಿತ್ರರಲ್ಲಿ ನಿಮ್ಗೆ ನೆನಪಿರ್ಲಿಲ್ಲ, ಕನ್ಫ್ಯೂಸ್ ಮಾಡ್ತಾನೆ. ಏನ್ ಕನ್ಫ್ಯೂಸ್ ಮಾಡ್ತಾನಪ್ಪ ಅಂತಂದ್ರ ಕರ್ನಾಟಕದ ರತ್ನತ್ರಯರು ಬೇರೆ ಬರ್ತಾರ ಮತ್ತು ಕರ್ನಾಟಕದ ಕವಿ ಚಕ್ರವರ್ತಿಗಳು ಬೇರೆ ಬರ್ತಾರ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಕರ್ನಾಟಕದ ರತ್ನತ್ರಯರು ಯಾರಪ್ಪ ಅಂತಂದ್ರ ಇಲ್ಲ ನೋಡ್ರಿ 3 ಮಂದಿ: ಪಂಪ, ಪೊಣ್ಣ, ರನ್ನ. ಮತ್ತೆ ಕರ್ನಾಟಕದ ಚಕ್ರವರ್ತಿಗಳು ಬೇರೆ ಬರ್ತಾರ. ಯಾರ? ಚಕ್ರವರ್ತಿಗಳು. ಕರ್ನಾಟಕದ ಚಕ್ರವರ್ತಿಗಳು ಯಾರ್ಯಾರಪ್ಪ ಅಂತಂದ್ರ ಮೊದಲನೇದವ್ರು ಪಂಪ ಬರುದಿಲ್ಲ. ಪಂಪ ಎದ್ರಾಗ ಬರ್ತಾನ? ರತ್ನತ್ರಯಗಳು ಬರ್ತಾನ. ಪೊಣ್ಣ. ಎರಡನೇದವ್ರು ರನ್ನ. 3ನೇದವ್ರು ಜನ್ನ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಯಾಕಂತಂದ್ರ ಇಲ್ಲಿ ರತ್ನತ್ರಯೊಳಗ ಪಂಪ ಬರ್ತಾನ, ಇಲ್ಲಿ ಪಂಪ ಬರೋದಿಲ್ಲ. ಇದಕ್ಕೊಂದು ಕೋಡ್ ಅಂದ್ರೆ PPR ಅಂತ ನೆನ್ಪಿಟ್ಕೋರಿ. ಏನ್ ಹೇಳ್ರಿ? PPR. ಇದಕ್ಕೇನ್ ನೆನ್ಪಿಟ್ಕೋರಿಪ್ಪ ಅಂತಂದ್ರ ಇಲ್ಲಿ ನದ್ ಹೊತ್ತು ನೋಡ್ರಿ, 3 ಕಡೆ ನದ್ ಹೊತ್ತು ಬಂದು ಅಂತಂದ್ರ ಅವ್ರು ಯಾರಪ್ಪ ಅಂತಂದ್ರ ಕರ್ನಾಟಕದ ಕವಿ ಚಕ್ರವರ್ತಿಗಳು. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇವತ್ತಿನ ಕ್ಲಾಸ್ ಒಳಗ ಈ ಒಂದು ಕನ್ನಡ ಸಾಹಿತ್ಯದ ಒಂದು ರನ್ನ, ಜನ್ನ, ಪೊನ್ನ ಮತ್ತು ಪಂಪರ ಬಗ್ಗೆ ನೋಡಿದ್ವಿ.
ಇವು 3 ಜನ ಎಂದಾರ ಈ ಪಂಪನ ಬಗ್ಗೆ ನಾವು ನೋಡೋದಾದ್ರ ಈ ಪಂಪ ರನ್ನ ಜನ್ನಪ್ಪನ ಇವ್ರು ಎಷ್ಟನೇ ಶತಮಾನದ ಕವಿಗಳಪ್ಪ ಅಂತಂದ್ರ 10ನೇ ಶತಮಾನದ ಕನ್ನಡ ಸಾಹಿತ್ಯದ ಒಂದು ಚಂಪು ಸಾಹಿತ್ಯದ ಜೈನ ಕವಿಗಳಾಗಿರ್ತಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಈ 3 ಜನ ಇದಾರಲ್ಲ, ಇವ್ರು 3 ಜನ ಇವರು ಕೃತಿಗಳು ಬರೆದಾರ. ಪಂಪನ ವಿಕ್ರಮಾರ್ಜುನ ವಿಜಯ, ಪಣ್ಣನ ಶಾಂತಿ ಪುರಾಣ, ರನ್ನನ ಗದಾ ಯುದ್ಧ ಸಾಹಸ ಭೀಮ ವಿಜಯಂ, ಇವ 3 ಕೃತಿಗಳು. ಮತ್ತ ಕರ್ನಾಟಕದ ಬಗ್ಗೆ ಇನ್ನೂ ಕರ್ನಾಟಕದ ಬಗ್ಗೆ ಇನ್ನೂ ಮುಗಿದಿಲ್ಲ. ಯಾಕಂತಂದ್ರೆ ಇನ್ನೊಂದು ಕ್ಲಾಸ್ ಮಾಡ್ತೀನಿ ಕರ್ನಾಟಕದ ಬಗ್ಗೆ. ಏನಪ್ಪಾ ಅಂತಂದ್ರ ಕರ್ನಾಟಕದ ಸಾಹಿತ್ಯಕ್ಕೆ ಸಂಬಂಧಿಸಿದಂತ ಒಂದು ಕ್ಲಾಸ್ ಮಾಡ್ತೀನಿ. ಮತ್ತ ಕರ್ನಾಟಕದ ಒಂದು ಚಾರ್ಟ್ ಕೊಡ್ತೀನಿ. ಏನಪ್ಪಾ ಅಂತಂದ್ರೆ ಕರ್ನಾಟಕದ ವಿಸ್ತೀರ್ಣ ಎಷ್ಟು, ಕರ್ನಾಟಕದ ಅತ್ಯಂತ ಜನಸಂಖ್ಯೆಯನ್ನು ಹೊಂದಿರುವಂತಹ ನಗರಗಳು, ಕಡಿಮೆ ಜನಸಂಖ್ಯೆ ಹೊಂದಿರುವಂತಹ ನಗರಗಳು, ಮತ್ತೆ ನೀರಾವರಿ ಹೊಂದಿರುವಂತಹ ಜಿಲ್ಲೆ, ಅತಿ ಕಡಿಮೆ ನೀರಾವರಿ ಹೊಂದಿರುವಂತಹ ಜಿಲ್ಲೆ, ಮತ್ತು ಕೃಷಿ ಭೂಮಿಯನ್ನು ಅತಿ ಹೆಚ್ಚು ಕೃಷಿ ಭೂಮಿಯನ್ನು ಹೊಂದಿರುವಂತಹ ಜಿಲ್ಲೆ, ಮತ್ತು ಅತಿ ಹೆಚ್ಚು ಕೃಷಿ ಭೂಮಿಯನ್ನು ಹೊಂದಿರುವಂತಹ ಜಿಲ್ಲೆ, ಸಾಕ್ಷರತೆಯನ್ನು ಹೊಂದಿರುವಂತಹ ಜಿಲ್ಲೆ, ಅತಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿರುವಂತಹ ಜಿಲ್ಲೆ. ಮತ್ತೆ ಅಷ್ಟೇ ಅಲ್ಲದೆ ಕರ್ನಾಟಕದ ಮುಂದಿನ ಕ್ಲಾಸ್ ಒಳಗೆ ಒಂದು ಚಾರ್ಟ್ ಅನ್ನು ಬರ್ಸ್ತೀನಿ. ಆ ಚಾರ್ಟ್ ಅನ್ನ ನೆನ್ಪಿಟ್ಕೊಳಕ್ರೆ ಇವತ್ತಿನ ಕ್ಲಾಸ್ ಒಳಗೆ ಇಷ್ಟು ಸಾಕು. ಯಾಕಂತಂದ್ರೆ ಇನ್ನೂ ಯಾರ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಕ್ ಇಷ್ಟಪಡ್ತಾ. ಈ ನಮ್ಮ ಯೂಟ್ಯೂಬ್ ಕ್ಲಾಸ್ ಒಳಗೆ ಯಾವ ಚಾನಲ್ ಅದಪ್ಪ ಅಂತಂದ್ರೆ UK ಕ್ಲಾಸಸ್ ಅಂತ ಹೇಳಿ ಒಂದು ಚಾನಲ್ ಮಾಡಿದೀವಿ. ಆ ಚಾನಲ್ ಒಳಗ ಈ ನಮ್ಮ ಹಲವಾರು ಕ್ಲಾಸ್ಗಳನ್ನ ಮಾಡ್ತೀವಿ. ಆ ಕ್ಲಾಸ್ ಒಳಗ ಇನ್ನು ಕರ್ನಾಟಕದ ಅಷ್ಟೇ ಅಲ್ಲ, ಕರ್ನಾಟಕದ ಇತಿಹಾಸ ಆಗಿರ್ಬೋದು, ಭಾರತದ ಇತಿಹಾಸ ಆಗಿರ್ಬೋದು, ರಾಜ್ಯಶಾಸ್ತ್ರ ಆಗಿರ್ಬೋದು, ಎಕನಾಮಿಕ್ ಆಗಿರ್ಬೋದು, ಅಷ್ಟೇ ಅಲ್ಲದೆ ಹಲವಾರು ರೀತಿಯ ಕ್ಲಾಸಸ್ಗಳನ್ನ ನಾವು ಈ UK ಕ್ಲಾಸಸ್ ಒಳಗೆ ಮಾಡ್ತೀವಿ. ಆ ಕ್ಲಾಸಸ್ ಒಳಗೆ ನೀವು ಯೂಟ್ಯೂಬ್ ಒಳಗೆ ಸರ್ಚ್ ಮಾಡಿ ನೋಡಿದ್ರಪ್ಪ ಅಂತಂದ್ರೆ ನಮಗೆ ಈ ಎಲ್ಲ ಕ್ಲಾಸಸ್ಗಳನ್ನ ನಿಮ್ಮಲ್ಲಿ ಲಭ್ಯ ಆಗ್ತಾವ ಹೇಳಕ್ ಇಷ್ಟಪಡ್ತಾ. ಹಾಗೆ ಇನ್ನು ಯಾರು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ, ಮತ್ತು ಇತರರಿಗೆ ಈ ಕರ್ನಾಟಕದ ಬಗ್ಗೆ ಯಾರಿಗೆ ಬೇಕೋ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೀವು ಜ್ಞಾನವನ್ನು ಪಡೆದುಕೊಳ್ಳಿ, ನಮಗೂ ಜ್ಞಾನವನ್ನ ನಿಮ್ಮ ಜೊತೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತಾ. ಹಾಗೆ ಈ ನನ್ನ ಕ್ಲಾಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡುವ ಮೂಲಕ ಈ ವಿಡಿಯೋ ಕೇಳುಗರೆ ಧನ್ಯವಾದ.